ಈಗ ಹಿರಿಯ ಕಲಾವಿದರಾಗಿರುವಂತಹ ಟೆನ್ನಿಸ್ ಕೃಷ್ಣ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಕೃಷ್ಣ ಸರ್, ಮತ್ತೊಬ್ಬ ಕಲಾವಿದರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಹಿರಿಯ ಕಲಾವಿದ ಸರಿಗಮ ವಿಜಯ್ ಅವರು ವಿಧಿವಶರಾಗಿದ್ದಾರೆ. ಏನ್ ಹೇಳ್ತೀರಾ ಸರ್? ಸರ್ ಪ್ರತಿ ದಿವಸ ಅವರಾಗ್ಲಿ ನಾನಾಗ್ಲಿ ಬೆಳಗಿನ ಜಾವ 3 ಗಂಟೆ ಮೇಲೆ ನಾವು ಪ್ರತಿ ದಿವಸ ಶುಭೋದಯ ಒಂದು ವಾಟ್ಸಪ್ ಮುಖಾಂತರ ನಾವು ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇದ್ವಿ. ಈಗ ಒಂದು ವಾರ ಆಯ್ತು ಸರ್, ಅವರಿಂದ ಮೆಸೇಜ್ ಇಲ್ಲ. ಪ್ರತಿ ದಿವಸ ಮಾಡ್ತಾ ಇದ್ರು, ಒಂದು ವಾರ ಅಲ್ಲ, ಒಂದು 4-5 ದಿವಸ ಆಗಿರ್ಬೇಕು. ಸರಿ ಏನಂತ ನಾನು ವಿಚಾರ ಮಾಡ್ತಿದ್ದಾಗ ನನಗೆ ನಮ್ಮ ಸ್ನೇಹಿತರಿಂದ ಈ ತರ ಹೋಗ್ಬಿಟ್ರಂತೆ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಆಗ ಇಮಿಡಿಯೇಟ್ ನಾನು ಅವರ ಸರಿಗಮ ವಿಜಯವ್ರ ಮೊಬೈಲ್ಗೆ ಮಾಡಿದೆ. ಮಾಡಿದಾಗ ಅಣ್ಣ ಏನಿಲ್ಲ ಅಣ್ಣ, ಹೆದರ್ಕೊಳ್ಳೋಂಥದ್ದೇನಿಲ್ಲ, ಐಸಿಯುನಲ್ಲಿ ಇದ್ದಾರಣ್ಣ, ಆರಾಮಾಗ್ತಾ ಇದ್ದಾರಣ್ಣ ಅಂತಂದಾಗ ನನಗೂ ಒಂದು ಧೈರ್ಯ ಬಂತು. ಮಗ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರಲ್ಲ ಅಂತ. ಅವರ ನಮ್ಮ ಒಂದು ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು, ಬಹಳಷ್ಟು ಸಿನಿಮಾಗಳಲ್ಲಿ ಅವ್ರ ಜೊತೆ ಮಹಾಲಕ್ಷ್ಮಿ, ಸಾವುಕಾರ, ಸುಮಾರು ಚಿತ್ರಗಳಲ್ಲಿ, ನಮ್ಮ ಅಳಿಮಯ್ಯ, ಆ ಸಿನಿಮಾಗಳಲ್ಲಿ ಒಟ್ಟಿಗೆ ಪಾತ್ರಗಳು ಮಾಡಿದ್ದೀವಿ. ಸಿನಿಮಾ ಅಲ್ಲದೆ ವೇದಿಕೆ ಕಾರ್ಯಕ್ರಮಗಳು ಆಗಾಗ ಮಾಡಬೇಕು ಅಂತ ನಾನು ಅವರಿಗೆ ಉತ್ತರ ಕರ್ನಾಟಕ ಹೋಗ್ತೀಯ ಕಣ, ಮಾಡೋಣ ಕಣೋ ಅಂತ ಹೇಳಿದಾಗ ನಾನು ಕೂಡ ಚಿತ್ರದುರ್ಗ, ಗುಲ್ಬರ್ಗ, ಇನ್ನು ಸುಮಾರು ಊರುಗಳಲ್ಲಿ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಹಾಸ್ಯ ಕಾರ್ಯಕ್ರಮದಲ್ಲಿ ರಂಜನೆ ಮಾಡಿದ್ದೀವಿ. ಮತ್ತೆ ಆಕ್ಟಿವ್ ಆಗಬೇಕು ಅಂತ ಹೇಳಿ ಅವರು ಸುಮ್ಮನೆ ಕೂರವರಲ್ಲ. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಆ ರೀತಿ ಆಗಿದ್ರು, ಸುಮ್ಮನೆ ಕೂರವ್ರು ಯಾವತ್ತೂ ಅಲ್ಲ. ಹಾಗಾಗಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ ನಾನು. ಸೀರಿಯಲ್ ಕೂಡ ಡೈರೆಕ್ಷನ್ ಮಾಡ್ತಾ ಇದ್ರು ಅವರು. ವೇದಿಕೆ ಕಾರ್ಯಕ್ರಮ ಈಗ ಒಂದು 2 ತಿಂಗಳಿದ್ದೆ ಮಧುಗಿರಿಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾರ್ಯಕ್ರಮ ಮಾಡಿದ್ವಿ. ಮತ್ತೆ ಮಾಡಬೇಕು ಅಂತೇಳಿ ನಾನು ಬೇರೆ ಊರು ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ಈ ರೀತಿ ಆಗಿದೆ, ಬೇಜಾರಾಗುತ್ತೆ. ನಿಜ. ಅಂದ್ರೆ ಕೊನೆ ಬಾರಿ ನೀವು ಭೇಟಿ ಮಾಡಿದಾಗಲೇ ಏನಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರಾ? ಹೇಗಿತ್ತು ನಿಮ್ಮ ನಡುವೆ ಅವರ ನಡುವಿನ ಸ್ನೇಹ ಸಂಬಂಧ? ಇಲ್ಲ, ನಾನು ಬೇರೆ ಕಾರ್ಯಕ್ರಮಗಳಲ್ಲಿ ಶೂಟಿಂಗ್ ಅಲ್ಲಿ ಬ್ಯುಸಿ ಇದ್ದೆ. ಆದ್ರೂ ಎಲ್ಲಾದ್ರೂ ಹೊರಗಡೆ ಊರ್ಗ್ ಹೋಗಿ ಬಂದಾಗ, ಯಾವ ಶೂಟಿಂಗ್ ಹೋಗಿ ಬಂದಾಗ, ಆಂಧ್ರ ನಮ್ಮ ಕರ್ನಾಟಕದ ಗಡಿ ಭಾಗದಿಂದ ಸ್ವಲ್ಪ ಅಲ್ಲೇ ಆಂಧ್ರ ಇದೆ, ಪಾವಗಡದ ಹತ್ರ, ಅಲ್ಲಿ ಒಂದು ಸಿನಿಮಾ ಶೂಟಿಂಗ್ ಹೋಗಿ ಬಂದೆ ಅಂತ ಹೇಳಿದೆ. ಬಹಳ ಖುಷಿ ಪಟ್ಟರು. ಅದು ವರದಿ ಒಪ್ಪಿಸ್ತಾ ಇದ್ದೆ ನಾನು, ಎಲ್ಲೇ ಬಂದ್ರು. ಮತ್ತೆ ನೆಕ್ಸ್ಟ್ ಬೇರೆ ಎಲ್ಲಿ ಕಾರ್ಯಕ್ರಮ ಮಾಡೋದು ನಾನು ಹೇಳ್ತೀನಿ ಅಂತ ಮಾತಾಡಿದ್ದೆ ಸರ್. ಬಟ್ ಸರ್, ಒಂದಷ್ಟು ಸಿನಿಮಾಗಳಲ್ಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಅನ್ನ ಕೂಡ ಕನ್ನಡಿಗರು ನೋಡಿ ಖುಷಿ ಪಟ್ಟಿದ್ದಾರೆ. ಅಷ್ಟು ರಂಜಿಸ್ತಾ ಇದ್ರಿ ತೆರೆ ಮೇಲೆ ಇಬ್ರು ಒಟ್ಟಿಗೆ ಪ್ರೇಕ್ಷಕರನ್ನು. ಅಳಿಮಯ ಚಿತ್ರದಲ್ಲಿ, ಆಮೇಲೆ ಮಹಾಲಕ್ಷ್ಮಿ ಬಹಳ ಒಳ್ಳೆ ಕಾಮಿಡಿ ಟ್ರ್ಯಾಕ್ ಇದೆ. ಅದು ಆಗಾಗ ನಾನು ನೋಡ್ಬೇಕು ಅಂದ್ರೆ ಅದನ್ನ ಅವ್ರ ನೆನಪಾದಾಗ ನಾನು ಆ ಸಿನಿಮಾದ ಕಾಮಿಡಿ ಹಾಕೊಂಡು ನೋಡ್ತಾ ಇರ್ತೀನಿ ಸರ್. ಸೊ ಅವರೊಟ್ಟಿಗೆ ಅಭಿನಯಿಸಿದ್ದು, ಅಥವಾ ನೀವು ಹೇಳ್ತಾ ಇದ್ರಿ ಇತರೆ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ವಿ ಅಂತ, ಒಟ್ಟಾರೆ ಅವರೊಳಗಿನ ಒಡನಾಟವನ್ನ ಈ ಕ್ಷಣಕ್ಕೆ ಸ್ಮರಿಸ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಿ ಟೆನ್ನಿಸ್ ಕೃಷ್ಣ ಅವರೇ? ಅದೇ ಸರ್, ನಾನು ನೆಕ್ಸ್ಟ್ ಮಂತ್ ಒಂದು ವೇದಿಕೆ ಕಾರ್ಯಕ್ರಮ ಬುಕ್ ಆಗಿದೆ. ಅದಕ್ಕೆ ಬುಕ್ ಮಾಡೋಣ ಅಂತಿದ್ದೆ, ಆದ್ರೆ ಅಷ್ಟರಲ್ಲೇ ಈ ಒಂದು ಆಘಾತ ಆಗಿದೆ. ಬಹಳ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ಪ್ರತಿಭಾವಂತ ನಿರ್ದೇಶಕರು ಹೌದು, ಅಸೋಸಿಯೇಟ್ ಆಗಿ ಕೆಲಸ ಮಾಡಿದವರು, ಮತ್ತೆ ಒಳ್ಳೆ ಹಾಸ್ಯ ನಟರು ಕೂಡ ಹೌದು. ಪ್ರಭಾಕರ್ ಅವರು ಒಟ್ಟಿಗೆ ಅವರ ಪರಿಚಯ ಆಗಿದ್ದು, ಸುಮಾರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ವಿ. ಅದು ಇನ್ನು ಈ ನೆನಪು ಮಾತ್ರ ಬೇಜಾರಾಗುತ್ತೆ. ನಿಜ. ಧನ್ಯವಾದ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ.